ಮ್ಯಾಟ್ರಿಮೋನಿ ಅನ್ನುವಂತ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದೆರಡು ಪ್ರಶ್ನೆಯನ್ನ ಕೇಳ್ತೀನಿ, ಆಮೇಲೆ ನೀವು ಕೂಡ ಒಂದೆರಡು ಪ್ರಶ್ನೆಯನ್ನು ಕೇಳ್ಬೋದು. ನಾನು ರವಿಕುಮಾರ್ ಅವರಿಗೆ ಮೊದಲೇ ಪ್ರಶ್ನೆ, ಸರ್ ಇವು ವರ ಮತ್ತು ಕನ್ಯಾ ಅನ್ವೇಷಣೆ ಮಾಡುವಂತ ಪಾಲಕರು ಯಾವ ರೀತಿ ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಅವರಿಗೆ ಬರುವಂತ ಮೊದಲ ಪ್ರಶ್ನೆಗಳು, ಮೊದಲ ಸಮಸ್ಯೆಗಳೇನು, ಚಾಲೆಂಜಸ್? ಈಗ ಸಾಕಷ್ಟು ದಿನದಿಂದ ನೀವು ನಿಮ್ಮ ಮಕ್ಕಳಿಗೆ ಮದುವೆಗೆ ಹುಡುಕ್ತಾ ಇರ್ಬೋದು, ಅಥವಾ ಈಗ ಶುರು ಮಾಡ್ತಿರೋಂಥವ್ರು ಇರ್ಬೋದು. ಸೊ ನಿಮ್ಮ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಿಪರೇಷನ್ ಮಾಡ್ಬೇಕು ಅಂದ್ರೆ, ಮೊದಲು ನಿಮ್ಮ ಮಕ್ಕಳನ್ನ ಮದುವೆಗೆ ಒಪ್ಸೋದು. ಎಷ್ಟೋ ಜನ ನಾವು ನೋಡಿದೀವಿ, ಮಕ್ಕಳನ್ನ ಮದುವೆಗೆ ಒಪ್ಸೇ ಇರಲ್ಲ, ಇವರೆಲ್ಲ ಹುಡುಕ್ತಾ ಇರ್ತೀರಾ. ದಯವಿಟ್ಟು ಈ ಕೆಲಸ ಯಾರೂ ಮಾಡಬೇಡಿ. ಮಕ್ಕಳನ್ನ ಮದುವೆಗೆ ಒಪ್ಸಕ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಬೇರೆ ವಿಧಾನಗಳಿದೆ. ಅದನ್ನ ಮಾಡ್ಕೊಂಡು ಮಕ್ಕಳನ್ನ ಮದುವೆಗೆ ಒಪ್ಪಿಸ್ಕೊಂಡು ನೀವು ತಯಾರಿ ಆಗಿ ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡಿ. ಅದನ್ನ ಮಾಡದೆ ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ. ಮಕ್ಕಳನ್ನ ಮದುವೆಗೆ ಒಪ್ಪಿಸದೆ ಮುಂದಕ್ಕೆ ಹೋಗ್ಬೇಡಿ. ಇವತ್ತು ಯಾವ ಮಕ್ಕಳು ನೀವು ಎಂತ ರಾಜ್ಕುಮಾರನ್ ಕರ್ಕೊಂಬಂದ್ರು ಅವ್ರು ಒಪ್ಪೋದಿಲ್ಲ. ಸೊ ಈ ಕೆಲಸ ಮಾಡಬೇಡಿ, ಮಕ್ಕಳನ್ನ ಮದುವೆಗೆ ಒಪ್ಸಿ, ಮೊದಲನೇದು. ಎರಡನೇದು, ನಿಮ್ಮ ಮಕ್ಕಳ ಪ್ರೊಫೈಲು ಮತ್ತೆ ಫೋಟೋ ಸರಿಯಾಗಿರ್ಬೇಕು. ಅದ್ರಲ್ಲಿ ಒಬ್ರು ನನ್ ಗೋತ್ರ ಹಾಕಲ್ಲ ಅನ್ನೋದು, ಒಬ್ರು ನಕ್ಷತ್ರ ಹಾಕಲ್ಲ ಅನ್ನೋದು, ಒಬ್ರು ಇನ್ನೊಂದು ಹಾಕಲ್ಲ ಅನ್ನೋದು ಮಾಡಬಾರ್ದು. ಎಲ್ಲಾ ನೀವು ಬೇಸಿಕ್ ಆಗಿ ಏನು ಡೀಟೇಲ್ಸ್ ಕೊಡ್ಬೇಕು ಅದನ್ನ ಕೊಡುವಂಥದ್ದು ಒಳ್ಳೇದು. ಇವತ್ತಿನ ಮುಖ್ಯ ಪಾಯಿಂಟ್ ಎಲ್ಲರೂ ನೋಡ್ತಾರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಈ ವರಮಾನ ನೋಡ್ತಾರೆ. ತುಂಬಾ ಜನ ಅದನ್ನ ಕೊಡಬಾರ್ದು ಅಥವಾ ಅವ್ರು ಕೇಳಿದ್ಮೇಲೆ ನಾನು ಹೇಳ್ತೀನಿ ಅನ್ನೋದು ಉದ್ದೇಶ ಇರುತ್ತೆ. ಖಂಡಿತ ಅದು ಆಗಲ್ಲ. ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ವರಮಾನಗಳನ್ನ ಹಾಕದಾಗ್ಲೇ ಇನ್ನೊಬ್ಬರಿಗೆ ಮುಂದಕ್ಕೆ ಹೋಗ್ಬೇಕು ಬಿಡ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಅದರಿಂದ ಹಾಕೋದ್ರಿಂದ ಏನು ತಪ್ಪಿಲ್ಲ. ದಯವಿಟ್ಟು ಇದನ್ನ ಹಾಕಿ ನಿಮ್ಮ ಪ್ರೊಫೈಲ್ಗಳನ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಫೋಟೋಗಳು ಯಾವ್ದೋ ಹಳೆಯದು ಕಾಲೇಜ್ದು ಇನ್ನೊಂದು ಇರುವಂತ ಫೋಟೋ ಹಾಕ್ಬೇಡಿ. ಫೋಟೋಗಳು ಚೆನ್ನಾಗಿರ್ಬೇಕು. ಮುಖದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಸ್ಮೈಲಿಂಗ್ ಫೇಸ್ ಇರಬೇಕು. ನಗು ಮುಖ ಇರುವಂತ ಫೋಟೋ ಹಾಕಿದ್ರೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ, ಇಲ್ಲದ್ರೆ ಯಾರು ಪ್ರೊಫೈಲೇ ನೋಡಲ್ಲ. ಇದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ. ಆ ನಗು ಮುಖ ಇರಬೇಕು. ಮುಖದ ಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದು, ಹ್ಯಾಟ್ ಹಾಕೊಂಡಿರೋದು, ಜರ್ಸಿ ಹಾಕೊಂಡಿರೋದು ಇಂಥ ಫೋಟೋಗಳು ಹಾಕಬೇಡಿ. ಅವರ ನ್ಯಾಚುರಲ್ ಫೋಟೋ, ಸ್ಟುಡಿಯೋಗೆ ಹೋಗಿ ಫೋಟೋ ತೆಗಿಸ್ಬೇಡಿ. ನಿಮ್ಮ ಮೊಬೈಲ್ಗಳಲ್ಲೇ ಫೋಟೋ ತೆಗೀರಿ. ಚೆನ್ನಾಗಿರುವಂತ ಫೋಟೋಗಳು ನೋಡ್ಕೊಂಡು ಅಟ್ಯಾಚ್ ಮಾಡಿ. ಆ ಫೋಟೋ ತುಂಬಾ ಮುಖ್ಯವಾಗಿರುತ್ತೆ. ಅದು ನಿಮ್ಮ ಪ್ರೊಫೈಲ್ಗೆ ಅದೇ ಪ್ರಾಣ ಕೊಡೋದು. ಪ್ರೊಫೈಲ್ ಫೋಟೋ ತುಂಬಾ ಮುಖ್ಯವಾಗುತ್ತೆ. ಸೊ ಅದರಿಂದ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಮೂರನೇದು, ನಿಮ್ಮ ಪ್ರಿಫರೆನ್ಸ್ ಏನಿದೆ, ನಿಮ್ಮ ಅಂದ್ರೆ ನಿಮಗೆ ಏನ್ ಬೇಕು, ಏನ್ ನೋಡ್ತೀರಾ ಅನ್ನೋದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ನೀವು ಏನೋ ತಲೆಯಲ್ಲಿ ಆಲೋಚನೆ ಇಟ್ಕೊಂಡಿರ್ತೀರಾ, ನನಗೆ ಈ ತರ ಹುಡುಗಿ ಬೇಕು ಅಥವಾ ಈ ತರ ಹುಡುಗಿ ಬೇಕು ಅಂತ ಅನ್ನೋದು. ಅದು ಯಾವಾಗ್ಲೂ ಆ ತರದ್ದೇ ಸಿಗುತ್ತಾ ಅನ್ನೋದು ಫಸ್ಟ್ ಯಾರೆಲ್ಲಾರು ಗೊತ್ತಿರೋ ಅಂತವ್ರಲ್ಲಿ ಖಾತ್ರಿ ಪಡಿಸ್ಕೊಳ್ಳಿ. ನಮ್ಮ ಪ್ರಿಫರೆನ್ಸ್ ಸರಿಯಾಗಿದ್ಯಾ ಇಲ್ವಾ. ಸುಮ್ನೆ ನಾವು ಏನೋ ನಮ್ಗೇನೋ ಅಥವಾ 4 ಜನ ಹೇಳಿದ್ದು ಅಥವಾ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ದು ಕೇಳ್ಕೊಂಡು ನಮ್ಗೆ ಈ ತರ ಹುಡುಗ ಸಿಗಲ್ಲ, ಈ ತರ ಹುಡುಗಿ ಸಿಗಲ್ಲ ಅನ್ನೋದು ಬೇಡ. ಭಾವನೆ, ಆ ಭಾಸ ಬೇಡ. ದಯವಿಟ್ಟು ನಿಮಗೆ ಯಾರು ಹತ್ರದ ಯಾವ್ದೋ ಒಂದು ಮ್ಯಾಟ್ರಿಮೋನಿನೋ ಅಥವಾ ಬ್ರೋಕರ್ ಇನ್ನೋರು ಯಾರಿದ್ದಾರೆ, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದು, ಅದ್ರ ಪ್ರಕಾರ ನಿಮ್ಮ ಪ್ರೊಫೈಲ್ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ನಿಮ್ಮ ಪ್ರಿಫರೆನ್ಸ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೆಂಟಾಲಿಟಿ ಇರಬೇಕು. ಇಲ್ಲ ಅಂತಂದ್ರೆ ಇವತ್ತಿನ ದಿನ ಕಷ್ಟ ಇದೆ. ಸೊ ಇದಿಷ್ಟು ತುಂಬಾ ಮುಖ್ಯವಾಗಿರುತ್ತೆ. ಇದ್ರ ಮೇಲೆ ನಿಮ್ಮ ಎಫರ್ಟ್ ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಇದ್ರೆ ನಿಮ್ಮ ಪ್ರಿಪರೇಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇವೆಲ್ಲ ತುಂಬಾ ಮುಖ್ಯವಾಗುತ್ತೆ ಒಂದು ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ಅಥವಾ ಒಂದು ಹುಡುಗ ಅಥವಾ ಹುಡುಗಿ ಹುಡುಕ್ಬೇಕಾದ್ರೆ. ಸೊ ಇನ್ನೊಂದು ಪ್ರಮುಖ ಪ್ರಶ್ನೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಕನ್ಯಾಗಳ ಪ್ರೊಫೈಲ್ಗಳು ಕಡಿಮೆ ಬರುತ್ತೆ ಅನ್ನುವಂಥದ್ದಿದೆ. ಅದು ನಿಜನಾ ಅಥವಾ ಡಿಸ್ಪ್ಯಾರಿಟಿ ಇದೆ? ವರ ಕನ್ಯಾ ಒಂದು ರೇಷಿಯೋದಲ್ಲಿ ಕಡಿಮೆ ಇದೆ ಅನ್ನುವಂಥದ್ದು, ಕನ್ಯಾನೇ ಇಲ್ಲ ಅಥವಾ ಕನ್ಯಾ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ವಾಸ್ತವ? ಸರ್, ಏನ್ ಪ್ರಶ್ನೆ, ಸಾಮಾನ್ಯವಾಗಿ ಎಲ್ರಿಗೂ ಒಂದು ಯೋಚನೆ ಇರುತ್ತೆ. ಆದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ಹುಡುಗಂಗೆ ಒಂದು ಹುಡುಗಿ ಇದ್ದಾರೆ. ಅದು ಯಾವಾಗ ಅಂತಂದ್ರೆ ರೈಟ್ ಏಜ್ ಅಲ್ಲಿ ಮದುವೆ, ರೈಟ್ ಏಜ್ ಆಫ್ ಮ್ಯಾರೇಜ್ ಅಲ್ಲಿ ಒಂದು ಹುಡುಗಂಗೆ ಒಂದು ಹುಡುಗಿ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಅಲ್ಲಿ ಪ್ಯಾರಿಟಿ ನಮ್ಮಲ್ಲಿ ಬಂದಿರೋದೇನು ಅಂತಂದ್ರೆ, ಒಂದು ಏಜ್ ಆದ್ಮೇಲೆ, ಎರಡನೇದು
ಎಜುಕೇಶನ್ ಅನ್ನೋ ಪ್ಯಾರಿಟಿ ಸಾಕಷ್ಟಿದೆ. ಈಗ ಹುಡುಗರು ಸಾಮಾನ್ಯವಾಗಿ ಒಂದು ಎಜುಕೇಶನ್ ಲೆವೆಲ್ಗಿನ್ನ ತುಂಬಾ ಕಮ್ಮಿ ಇದ್ದಾರೆ, ಹುಡುಗಿಯರು ಒಂದು ಎಜುಕೇಶನ್ ಲೆವೆಲ್ಗಿನ್ನ ಜಾಸ್ತಿ ಇದ್ದಾರೆ. ಸೊ ಇಲ್ಲಿ ಪ್ಯಾರಿಟಿ ಇರೋದು ಹೊರತು ತಲೆ ಎಣಿಕೆಯಲ್ಲಿ ಡಿಸ್ಪ್ಯಾರಿಟಿ ಇಲ್ಲ, ಅಂದ್ರೆ ರೈಟ್ ಏಜ್ ಆಫ್ ಮ್ಯಾರೇಜ್ ಅಲ್ಲಿ ಡಿಸ್ಪ್ಯಾರಿಟಿ ಇಲ್ಲ. ಸರ್ ಆಮೇಲೆ ಮ್ಯಾಟ್ರಿಮೋನಿ ಅಂತ ಬಂದಾಗ ಜನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಅವರು ಸಲಹೆಯನ್ನು ತೆಗೆದುಕೊಳ್ಬಹುದು. ಬಹಳಷ್ಟು ಜನರಿಗೆ ಮ್ಯಾಟ್ರಿಮೋನಿಗಳ ಬಗ್ಗೆ ಕನ್ಫ್ಯೂಷನ್ ಇದೆ. ಸೊ ಮ್ಯಾಟ್ರಿಮೋನಿಗಳಿಗೆ ಹೋಗುವಾಗ ಯಾವ ರೀತಿ ಅವರು ಪ್ರಿಪೇರ್ ಆಗ್ತಾರೆ? ಓಕೆ, ಮೊದಲನೇದು ನಿಮಗೆ ಏನು ಬೇಕು ಅನ್ನೋದು ನಿಮ್ಮ ಪ್ರೊಫೈಲು, ನಾನು ಅವಾಗಲೇ ಹೇಳ್ದಂಗೆ ಪ್ರೊಫೈಲ್ ರೆಡಿ ಮಾಡ್ಕೋಬೇಕು. ನಿಮ್ಮ ಪ್ರಿಫರೆನ್ಸ್ ಏನು ಅನ್ನೋದು, ನೀವು ಯಾವುದೇ ಮ್ಯಾಟ್ರಿಮೋನಿಗೆ ಹೋದ್ರು ಅದನ್ನ ಕೇಳಿ ಅನುಕೂಲ ಆಗುವಂಥ ಪ್ರೊಫೈಲ್ಗಳು ನಮಗೆ ಸಿಗುತ್ತಾ ಅನ್ನೋದು ಯೋಚನೆ ಫಸ್ಟ್ ಅವ್ರನ್ನ ಕೇಳ್ಕೊಳ್ಳಿ. ಅದಾದ ನಂತರ ಏನು ನಿಮಗೆ ನಿಮ್ಮ ಪ್ರಿಫರೆನ್ಸ್ಗಳಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದು ವಿಚಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ವಧುವರಾನ್ವೇಷಣೆ ವಿಚಾರವಾಗಿ ಸಹಾಯ, ಸೂಕ್ತ ಮಾರ್ಗದರ್ಶನ ಅಥವಾ ಆಪ್ತ ಸಲಹೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಅನುರಾಗ ಮ್ಯಾಟ್ರಿಮನಿ, ಸ್ಮಾರ್ಥ, ಮಧ್ವ ಹಾಗೂ ಶ್ರೀ ವೈಷ್ಣವ ಬ್ರಾಹ್ಮಣ ವಧುವರಾನ್ವೇಷಣೆಗಾಗಿಯೇ ಇರುವ ವಿಶೇಷ ವೆಬ್ಸೈಟ್. ವಿಸಿಟ್ www.anuragamatrimony.com. ಅನುರಾಗ ಮ್ಯಾಟ್ರಿಮನಿ.